ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಕಾರ್ಗಿಲ್ ಕಂಪನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ತಾ ಇದ್ವಿ ಕಾರ್ಗಿಲ್ನಲ್ಲಿ ಹೇಗೆ ಆ ಯುದ್ಧ ಪ್ರಾರಂಭ ಆಯಿತು, ಹಾಗೆಯೇ ಈ ದೇಶದ ಕೆಚ್ಚೆದೆಯ ಸೈನಿಕ ಹೇಗೆ ಈ ದೇಶಕ್ಕೋಸ್ಕರ ಹೋರಾಟ ಮಾಡ್ತಿದ್ರು ಅಂತ. ಕಾರ್ಗಿಲ್ ಅಂತಂದರೆ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಕಾರ್ಗಿಲ್ನಲ್ಲೇ ಯುದ್ಧ ನಡೀತು ಅಂತ ಹೇಳಿ ಭಾವಿಸ್ತೇವೆ. ಆದರೆ ಕಾರ್ಗಿಲ್ನಲ್ಲಿ ಮುಖ್ಯವಾಗಿ ಒಂದು 2-3 ಸೆಕ್ಟರ್ನಲ್ಲಿ ಯುದ್ಧ ತೀವ್ರವಾಗಿತ್ತು. ಅದು ದ್ರಾಸ್ ಸೆಕ್ಟರ್ ಇರ್ಬೋದು, ಬತಾಲಿ ಸೆಕ್ಟರ್ ಇರ್ಬೋದು, ಹಾಗೆಯೇ ಮಾಸ್ಕೋ ಸೆಕ್ಟರ್ಗಳಲ್ಲಿ ಈ ಯುದ್ಧ ಹೆಚ್ಚು ತೀವ್ರತರವಾಗಿತ್ತು. ನಮ್ಮ ಇಂಟೆಲಿಜೆನ್ಸ್ ಅಂತೂ ಅದು ಎಷ್ಟು ಫೇಲ್ಯೂರ್ ಆಗಿತ್ತು ಅಂತಂದರೆ, ಬಹುಶಃ ಭಾರತ ಪಾಕಿಸ್ತಾನ ಜೊತೆಗೆ ಏನೊಂದು ಸ್ನೇಹ ಹಸ್ತವನ್ನು ಚಾಚಿತ್ತೋ ಅದರಲ್ಲಿ ಮೈಮರೆತಿದ್ರು ಅಂತ ಅನಿಸುತ್ತೆ. ಇಂಟೆಲಿಜೆನ್ಸ್ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿತ್ತು. ಯುದ್ಧ ಪ್ರಾರಂಭ ಆಗಿ 20-25 ದಿನಗಳ ನಂತರವಷ್ಟೇ ಭಾರತೀಯ ಸೈನ್ಯಕ್ಕೆ ಅಥವಾ ಇಂಟೆಲಿಜೆನ್ಸ್ಗೆ ಗೊತ್ತಾಯಿತು ಅಲ್ಲಿ ಬಂದಿದ್ದು ಪಾಕಿ ಸೈನಿಕರು ಅಂಥೇಳಿ. ಅಲ್ಲಿಯವರೆಗೂ ಅವರು ಅಂದ್ಕೊಂಡಿದ್ದು ಅವರೆಲ್ಲರೂ ಕೂಡ ಭಯೋತ್ಪಾದಕರೇ ಅಂತ. ಇಂಥ ಪರಿಸ್ಥಿತಿಯಲ್ಲಿ ಯುದ್ಧವನ್ನು ಪ್ರಾರಂಭ ಮಾಡಲೇಬೇಕು, ವೈರಿಗಳನ್ನು ಹಿಮ್ಮೆಟ್ಟಿಸಲೇಬೇಕು. ಆ ಕಾರಣಕ್ಕೋಸ್ಕರ ಭಾರತೀಯ ಸೈನ್ಯ ಒಂದು ದೊಡ್ಡ ಯೋಜನೆಯನ್ನು ಮಾಡಿಕೊಳ್ಳುತ್ತೆ. ಭೂಸೇನೆ ಅದಕ್ಕೆ ಆಪರೇಷನ್ ವಿಜಯ್ ಅಂಥೇಳಿ ಹೆಸರು ಕೊಟ್ಟರೆ, ಅದೇ ನೌಕಾಸೇನೆ ಆಪರೇಷನ್ ತಲ್ವಾರ್ ಅಂಥೇಳಿ ಹೆಸರಿಡುತ್ತೆ. ಅದೇ ರೀತಿ ವಾಯುಸೇನೆ ಸಫೇ ಸಾಗರ್ ಅಂಥೇಳಿ ಅದನ್ನು ಕರೀತು. ಎಲ್ಲರೂ ಒಗ್ಗಟ್ಟಾದರೂ ಹೋರಾಟ ಮಾಡಿ ಹೆಂಗಾದರೂ ಮಾಡಿ ಪಾಕಿಸ್ತಾನಿ ಸೈನಿಕರನ್ನು ಹೊರಗಡೆ ಅಟ್ಟಬೇಕು ಅಂಥೇಳಿ ನಿಶ್ಚಯ ಮಾಡಿದರು. ಪಾಕಿಸ್ತಾನಿಗಳು ವಶಪಡಿಸ್ಕೊಂಡಿದ್ದಂತಹ ಆ ಎಲ್ಲ ಗುಡ್ಡಗಳನ್ನು ವಾಪಸ್ಸು ಭಾರತಕ್ಕೆ ಮರಳಿ ಕೊಡಬೇಕು ಅಂಥೇಳಿ ನಿಶ್ಚಯಿಸಿ ಆ ಆಪರೇಷನನ್ನು 3 ವಿಭಾಗಗಳು ಪ್ರಾರಂಭ ಮಾಡಿದ್ವು. ಮೊದಲನೇದಾಗಿ ಸಫೇ ಸಾಗರ್ ಅಂಥೇಳಿ ವಾಯುಸೇನೆ ಏನು ಪ್ರಾರಂಭ ಮಾಡಿತ್ತು, ಅವರು ಒಬ್ಬ ಸೈನಿಕರನ್ನು ಕಳಿಸ್ಕೊಡ್ತಾರೆ. ನಚಿಕೇತ್ ಅಂಥೇಳಿ ಅವರ ಹೆಸರು. ಅವರಿಗೆ MiG-21 ವಿಮಾನವನ್ನು ಕೊಟ್ಟು ಕಳಿಸ್ಕೊಡ್ತಾರೆ. ಆ MiG-21 ಪಾಕಿಸ್ತಾನದ ಬಾರ್ಡರ್ ಬಳಿಗೆ ಹೋಗುತ್ತೆ. ಹೋದಾಗ ಅದರಲ್ಲಿ ಒಂದು ಚಿಕ್ಕ ತಾಂತ್ರಿಕ ದೋಷ ಕಾಣಿಸ್ಕೊಳ್ಳುತ್ತೆ. ಆಗ ಆ ನಚಿಕೇತರಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ತಕ್ಷಣ ಆ MiG-21ನಿಂದ ಪ್ಯಾರಾಚೂಟನ್ನು ಓಪನ್ ಮಾಡಿಕೊಂಡು ಅದರೊಳಗಡೆ ಕೆಳಗಡೆ ಇಳಿತಾರೆ. ಆದರೆ ಹೆಂಗಾಗ್ಬಿಡ್ತು ಪರಿಸ್ಥಿತಿ ಅಂತಂದರೆ, ಅವ್ರಿಗೇನು ಕೆಳಗಡೆ ಇಳಿದ್ರೋ ಅವರು ನೇರವಾಗಿ ಪಾಕಿಸ್ತಾನದ ಬಾರ್ಡರ್ನ ಒಳಗಡೆ ಹೋಗ್ಬಿಟ್ರು. ಇಲ್ಲಿಗೆ ಒಳಗಡೆ ಇದ್ದಂತಹ ಭಾರತೀಯ ಸೈನಿಕರಿಗೆ ಆತಂಕ, ಎಲ್ಲಿ ಹೋಗ್ಬಿಟ್ರು, ಏನಾಯಿತು, ವಿಮಾನ ಏನಾಯಿತು ಅಂತ ಹೇಳಿ ಇವರು ಹುಡುಕಾಟ ಪ್ರಾರಂಭ ಮಾಡ್ತಾ ಇರಬೇಕಿದ್ರೆ ಅವ್ರು ಹೋಗಿ ಪಾಕಿಸ್ತಾನದ ಬಾರ್ಡ್ರ್ ಒಳಗಡೆ ಇಳಿದ್ಬಿಟ್ಟಿದ್ರು. ಆದರೆ ಇಂಟರ್ನ್ಯಾಷನಲ್ ಒಂದು ದೊಡ್ಡ ಪ್ರೆಸರ್ನ ತಗೊಂಡು ಬಂದು ಅವ್ರನ್ನ ಹೇಗೋ ಬಿಡುಗಡೆ ಮಾಡ್ಕೊಂಡು ಬರಲಾಯಿತು. ಆದರೆ ಈ ಸಂದರ್ಭದಲ್ಲಿ ಏನಾಯಿತು ಅಂತಂದರೆ, ಇವರನ್ನು ಹುಡ್ಕೊಂಡು ಬರೋದಕ್ಕೆ ಮತ್ತು ಆ ವಿಮಾನವನ್ನು ಹುಡ್ಕೊಂಡು ಬರೋದಕ್ಕೆ ಅಂತ ಹೇಳಿ ಅದೇ ವಾಯುಸೇನೆ ಅಜಯ್ ಅಹುಜರ್ ಅವರನ್ನು MiG-27 ಕೊಟ್ಟು ಕಳಿಸ್ಕೊಡುತ್ತೆ. ಅವರು ತೀರಾ ಕಡಿಮೆ ಎತ್ತರದಲ್ಲಿ ವಿಮಾನದ ಅವಶೇಷಗಳು ಹಾಗೆಯೇ ಸಹೋದ್ಯೋಗಿಯನ್ನು ಹುಡುಕಬೇಕು ಅಂಥೇಳಿ ಹೋಗ್ತಾ ಇರಬೇಕಿದ್ರೆ, ಕೆಳಗಡೆ ಇದ್ದಂತಹ ಪಾಕಿಸ್ತಾನಿ ಸೈನಿಕರು ಸ್ಟ್ರಿಂಗ್ ಮಿಸೈಲನ್ನು ಪ್ರಯೋಗ ಮಾಡ್ತಾರೆ. MiG-21ಗೆ ಅದು ಸರಿಯಾಗಿ ತಗುಲುತ್ತೆ. ಆದರೆ ಈ ಪ್ರಯೋಗ ಮಾಡೋದಕ್ಕಿಂತ ಮುಂಚೆನೇ ಮುನ್ನೆಚ್ಚರಿಕೆಯಿಂದ ಅಜಯ್ ಅಹುಜರ್ ಅವರು ಪ್ಯಾರಾಚೂಟಿಂದ ಕೆಳಗಡೆ ಇಳಿಯುವಂಥ ಪ್ರಯತ್ನವನ್ನು ಮಾಡ್ತಾರೆ. ತುಂಬ ಕೆಳಗಡೆ ಇಳಿಯುವಂಥ ಪ್ರಯತ್ನ ಮಾಡ್ತಾ ಇರಬೇಕಿದ್ರೆ ಈ ಪಾಕಿಸ್ತಾನಿಯರು ಅವ್ರ ಮೇಲೆ ನಿರಂತರವಾಗಿ ಫೈರ್ ಮಾಡ್ತಾರೆ, ಆ ಬ್ರಾಸ್ಟ್ ಫೈರನ್ನು ಮಾಡ್ತಾರೆ. ಹಿಂಗಿರಬೇಕಿದ್ರೆ ಅವರ ದೇಹಗಳು ಹೆಂಗೆ ತುಂಡು ತುಂಡಾಗಿ ಕೆಳಗಡೆ ಬಿತ್ತು ಅಂತಂದರೆ ಅದನ್ನು ನೋಡಿದವ್ರಿಗೆ ಹೊಟ್ಟೆ ಉರಿದು ಹೋಗುತ್ತೆ ರೀ. ಆ ಥರದ ರೀತಿಯಲ್ಲಿ ಅವ್ರ ದೇಹ ತುಂಡಾಗಿ ಕೆಳಗಡೆ ಬೀಳ್ತಾ ಇದ್ದರೂ ಕೂಡ ಪಾಕಿಸ್ತಾನಿ ಸೈನಿಕರು ಅವ್ರನ್ನ ಬಿಡಲಿಲ್ಲ. ನಿರಂತರವಾಗಿ ಫೈರಿಂಗ್ ಮಾಡಿ ಅವರನ್ನು ಕೆಳಗಡೆ ಕೆಡಗಿದ್ರು. ಕೆಳಗಡೆ ಅವರು ದೇಹ ಬಂದಾಗ ಹೆಂಗಾಗಿತ್ತು ಅಂತಂದರೆ, ದೇಹದ ಒಂದೊಂದು ಭಾಗಗಳು ಒಂದೊಂದು ಭಾಗದಲ್ಲಿ ಹೋಗಿ ಬಿದ್ದಿತ್ತಂತೆ. ಹೊಟ್ಟೆ ಉರಿದು ಹೋಗುತ್ತೆ ನನ್ನ ಸೈನಿಕರ ಕತೆಗಳನ್ನು ಕೇಳ್ತಾ ಇದ್ದಾರೆ. ಇದೇ ಸಮಯದಲ್ಲಿ ಒಂದು ಹೆಲಿಕಾಪ್ಟರ್ನು ಕೂಡ ಭಾರತೀಯ ಸೈನ್ಯ ಕಳ್ಕೊಳ್ಬೇಕಾಗಿ ಬರುತ್ತೆ.
ಅಂದರೆ ನಾನು ಏನಕ್ಕೆ ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ಪಾಕಿಸ್ತಾನಿ ಸೈನಿಕರ ಕ್ರೂರತೆ ಎಂಥದ್ದಿತ್ತು ಅಂತಂದರೆ, ಅವರು ತೀರ್ಕೊಂಡಿದ್ದಾರೆ ಅಂತ ಗೊತ್ತಾದರೂ ಕೂಡ ಅವರ ದೇಹ ಛಿದ್ರ ಆಗೋ ಥರ ಅವ್ರ ಮೇಲೆ ಫೈರಿಂಗ್ ಮಾಡಿದರು ಅಂತಂದರೆ ಯೋಚನೆ ಮಾಡಿ ಪಾಕಿಸ್ತಾನಿ ಸೈನಿಕರ ಮಾನಸಿಕತೆ ಎಂಥದ್ದಿತ್ತು ಅಂತ. ಇಷ್ಟೆಲ್ಲ ನಡೀತಾ ಇರಬೇಕಿದ್ರೆ ಭಾರತೀಯ ಸೈನಿಕರು ಇನ್ನೂ ಆ ಛಲ ಜಾಸ್ತಿ ಆಯಿತು. ಒಂದು ಕಡೆ ತಮ್ಮ ಸಹೋದ್ಯೋಗಿಗಳು, ಸ್ನೇಹಿತರು ತಮ್ಮ ಪ್ರಾಣವನ್ನು ಈ ದೇಶಕ್ಕೋಸ್ಕರ ಅರ್ಪಿಸ್ತಾ ಇದ್ದಾರೆ. ಅವರಿಗೊಂದು ಶ್ರದ್ಧಾಂಜಲಿಯನ್ನು ಕೂಡ ಸಮರ್ಪಿಸೋದಕ್ಕೆ ಸಮಯ ಇಲ್ಲ. ಹೋಗಿ ಹೋರಾಟ ಮಾಡಲೇಬೇಕು, ಆ ಗುಡ್ಡಗಳನ್ನು ವಶಪಡಿಸ್ಕೊಳ್ಳೇಬೇಕು. ಈ ಥರದ್ದು ಒಂದು ಭಾಗ ಆದರೆ, ಇನ್ನೊಂದು ಕಡೆ ಇವರು ಹೋರಾಟ ಮಾಡುವಂಥ ಕಿಚ್ಚು ಅಥವಾ ಆ ಜೋಶ್ ಅಂತ ಏನು ಕರಿತೀವಿ, ಅದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಯಿತು. ಹೀಗಿರಬೇಕಿದ್ರೆ ಈ ನೇವಿಯವರು ಕೂಡ ಇವರಿಗೆ ಸರಿಯಾದ ರೀತಿಯಲ್ಲಿ ಸಪೋರ್ಟನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅವರು ಮುಖ್ಯವಾಗಿ ಅರಬ್ಬಿ ಸಮುದ್ರದಲ್ಲಿ ಈ ಪಾಕಿಸ್ತಾನವನ್ನು 4 ಕಡೆಯಿಂದ ಬಂದಿಯಾಗಿಸಿರ್ತಾರೆ. ಹೆಂಗಾಗಿತ್ತು ಅಲ್ಲಿ ಪರಿಸ್ಥಿತಿ ಅಂತಂದರೆ, ಈ ಯಾವುದೇ ರೀತಿಯಾದಂತಹ ಈ ಬಂದರುಗಳನ್ನು ಸಬ್ಮೆರೈನ್ನಿಂದ ಕ್ಯಾಪ್ಚರ್ ಮಾಡುವಂಥ ಪ್ರಯತ್ನವನ್ನು ಅಲ್ಲಿ ಭಾರತೀಯ ನೌಕಾಸೇನೆ ಮಾಡಿತು. ಕೊನೆಗೆ ಪಾಕಿಸ್ತಾನಕ್ಕೆ ಬರಬೇಕಾದಂತಹ ಇಂಧನಗಳಿರ್ಬೋದು ಅಥವಾ ಪೆಟ್ರೋಲ್ ಇರ್ಬೋದು, ಅವೆಲ್ಲವೂ ಕೂಡ ಬ್ಲಾಕ್ ಆಯಿತು. ಪಾಕಿಸ್ತಾನಕ್ಕೆ ಯಾವುದೇ ರೀತಿಯಿಂದಲೂ ಕೂಡ ಸರಕು ಬರೋದಕ್ಕೆ ಅವಕಾಶನೇ ಇರಲಿಲ್ಲ. ಆ ಥರ ನಮ್ಮ ವಾಯುಸೇನೆ ಅದನ್ನು ಬ್ಲಾಕ್ ಮಾಡ್ತು. ಕೊನೆಗೆ ಅಲ್ಲಿನ ಅಧ್ಯಕ್ಷರೇ ಹೇಳ್ಕೊಳ್ತಾರೆ ಅಥವಾ ಪ್ರಧಾನಿಗಳೇ ಹೇಳ್ಕೊಳ್ತಾರೆ, ನಮಗೆ ಯುದ್ಧ ಮುಗಿಯೋ ಸಂದರ್ಭದಲ್ಲಿ ಹೆಂಗೆ ದಿಗ್ಬಂಧನ ಆಗೋಗಿತ್ತು ಅಂತಂದರೆ, ಇನ್ನೂ ಕೇವಲ 6 ದಿನಗಳಿಗೆ ಸಾಕಾಗುವಷ್ಟು ಇಂಧನ ಮಾತ್ರ ನಮ್ಮ ಬಳಿ ಇತ್ತು. ಒಂದು ವೇಳೆ ಇನ್ನೂ 6 ದಿನಗಳ ಯುದ್ಧ ಎಕ್ಸ್ಟೆಂಡ್ ಆಗಿಬಿಟ್ಟಿದ್ರೆ ನಮ್ಮ ಪರಿಸ್ಥಿತಿ ಬಹಳ ಕಷ್ಟ ಆಗಿತ್ತು ಅಂತ ಹೇಳಿ ಅಲ್ಲಿನ ಪಾಕಿಸ್ತಾನದ ಪ್ರಧಾನಿಗಳು ಕೂಡ ಯುದ್ಧದ ನಂತರ ಸ್ಟೇಟ್ಮೆಂಟ್ ಕೊಡ್ತಾರೆ. ಇದೇ ಸಮಯದಲ್ಲಿ ನಮ್ಮ ಭೂಸೇನೆ ಏನಿತ್ತು, ಭೂಸೇನೆ ಆ ತೊಲಲಿಂಗ್ ಪರ್ವತವನ್ನು ಏನು ಪಾಕಿಸ್ತಾನಿ ಸೈನಿಕರು ವಶಪಡಿಸ್ಕೊಂಡಿದ್ರೋ ಅದನ್ನು ಕ್ಯಾಪ್ಚರ್ ಮಾಡ್ತಾರೆ, ಅದನ್ನು ವಶಪಡಿಸ್ಕೊಳ್ತಾರೆ. ಇದೇ ಸಮಯದಲ್ಲಿ ನಾನು ಹಿಂದಿನ ಸಂಚಿಕೆಯಲ್ಲಿ ಒಬ್ಬ ವೀರ ಸೈನಿಕರ ಘಟನೆಯನ್ನು ಹೇಳ್ತಾ ಇದ್ದೆ, ಲೆಫ್ಟಿನೆಂಟ್ ಮನೋಜ್ ಕುಮಾರ್ ಪಾಂಡೆ ಅಂತ ಹೇಳಿ. ಅವರ ಜೀವನದ ಬಗ್ಗೆ ಇನ್ನಷ್ಟು ನನಗೆ ಹೇಳಬೇಕು ಅಂತ ಅನಿಸುತ್ತೆ. ಯಾಕೆ ಅಂತಂದರೆ, ಮೂಲತಃ ಈ ಸೈನಿಕರು ಹಳ್ಳಿಯವರಾಗಿರ್ತಾರೆ. ಅವರು ಸಸ್ಯಾಹಾರಿ ಕುಟುಂಬದಿಂದ ಬಂದಂಥವರು, ಯಾವುದೇ ಕಾರಣಕ್ಕೂ ಮಾಂಸಾಹಾರವನ್ನು ಸ್ವೀಕಾರ ಮಾಡ್ತಾ ಇರಲಿಲ್ಲ. ಎಲ್ಲದರ ಜೊತೆಗೆ ಅವರು NDAವನ್ನು ಕೂಡ ಪಾಸ್ ಮಾಡಿರ್ತಾರೆ. ಹಾಗೆಯೇ ಇವರು ಯಾವುದೇ ರೀತಿಯಾದಂತಹ ಲಿಕ್ಕರ್ನೂ ಕೂಡ ಕನ್ಸ್ಯೂಮ್ ಮಾಡ್ತಾ ಇರಲಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಹೇಳಬೇಕು ಅಂತಂದರೆ, ಈ ರೆಜಿಮೆಂಟ್ ಅಂತೇನು ಕರಿತೀವಲ್ಲ ನಾವು, ಅದರಲ್ಲಿ ಇವ್ರದ್ದು ಗೂರ್ಖಾ ರೆಜಿಮೆಂಟ್ ಆಗಿರುತ್ತೆ. ಈ ಗೂರ್ಖಾ ರೆಜಿಮೆಂಟು ಅಂತಂದರೆ ಅದೊಂಥರ ವಿಭಿನ್ನವಾದಂತಹ ರೆಜಿಮೆಂಟು. ಅಲ್ಲಿ ಯಾರಿಗೆ ಪೋಸ್ಟಿಂಗ್ ಹಾಕ್ತಾರೋ ತುಂಬ ಜನ ವಾಲಂಟಿಯರ್ ಆಗಿ ಪೋಸ್ಟಿಂಗಿಗೆ ಹೋಗಿ ಕೆಲಸ ಮಾಡುವಂಥದ್ದು ಅಥವಾ ಯುದ್ಧ ಮಾಡುವಂಥದ್ದು ಸಾಮಾನ್ಯವಾಗಿ ವಾಡಿಕೆ ಇದೆ. ತುಂಬ ಸಾಫ್ಟ್ ವ್ಯಕ್ತಿತ್ವ ಇವ್ರದ್ದಾಗಿತ್ತು. ಆದರೆ ಈ ಗೂರ್ಖಾ ರೆಜಿಮೆಂಟ್ ಏನಿತ್ತಲ್ಲ, ಗೂರ್ಖಾ ರೆಜಿಮೆಂಟ್ದು ಒಂದು ಕಲ್ಚರ್ ಇತ್ತು. ಏನು ಕಲ್ಚರಪ್ಪ ಅಂತಂದರೆ, ಸಾಮಾನ್ಯವಾಗಿ ಅವರು ಈ ನಾನ್ ವೆಜ್ ಇಲ್ಲದೇ ಯಾವುದೇ ರೀತಿಯಾದಂಥ ಹಬ್ಬವನ್ನು ಮಾಡ್ತಿರಲಿಲ್ಲ. ಅದರಲ್ಲೂ ಮುಖ್ಯವಾಗಿ ಹೇಳಬೇಕು ಅಂತಂದರೆ, ಈ ಯಂಗ್ ಅಧಿಕಾರಿಗಳು ಯಾರ್ಯಾರಿದ್ದಾರೋ ಅಥವಾ ಯುವಕ ಅಧಿಕಾರಿಗಳು ಯಾರ್ಯಾರಿದ್ದಾರೋ ಅವರು ಪ್ರತಿ ಸಲನೂ ದುರ್ಗಾ ಪೂಜೆಯನ್ನು ಮಾಡಿದಾಗ ಅವರೇ ಒಂದು ಕುರಿಯನ್ನು ಕಟ್ ಮಾಡಬೇಕಾಗಿತ್ತು. ಆದರೆ ಇವರು ಸಸ್ಯಾಹಾರಿ ಕುಟುಂಬದಿಂದ ಬಂದಿದ್ದರಿಂದ ಅದಕ್ಕೆ ತುಂಬ ಕಷ್ಟಪಡ್ತಾ ಇದ್ದರು. ಆದರೆ ಸೈನ್ಯದ ನಿಯಮ ಇದ್ದಿದ್ದರಿಂದ ಕಷ್ಟಪಟ್ಟುಕೊಂಡು ಮನಸ್ಸಿಲ್ಲ ಅಂದರೂ ಕೂಡ ಒಂದು ದಿವಸ ಈ ದುರ್ಗಾ ಪೂಜೆಯ ಸಂದರ್ಭದಲ್ಲಿ ಕುರಿಯನ್ನು ಕಟ್ ಮಾಡ್ತಾರೆ. ಆದರೆ ಎಷ್ಟು ಮಾನಸಿಕವಾಗಿ ಇವರು ನೊಂದ್ಕೊಂಡಿರ್ತಾರೆ ಅಂತಂದರೆ, ಆ ಕುರಿಯನ್ನು ಕಟ್ ಮಾಡಾದಮೇಲೆ ಅನೇಕ ಬಾರಿ ಹೋಗಿ ಕೈಯನ್ನು ತೊಳ್ಕೊಳ್ತಾ ಇರ್ತಾರೆ. ಸುಮಾರು 15-20 ದಿನಗಳವರೆಗೂ ಕೂಡ ಅವರಿಗೆ ಅದೇ ಮಾನಸಿಕವಾಗಿ ಕೊರಿತಾ ಇರುತ್ತೆ. ಆದರೆ ಈ ಕುರಿಯನ್ನು ಕಟ್ ಮಾಡಿ ಕೆಲವು ದಿನಗಳ ಒಳಗಾಗಿ ಪಾಕಿಸ್ತಾನದ ಜೊತೆಗೆ ಯುದ್ಧ ಪ್ರಾರಂಭ ಆಗುತ್ತೆ. ಇವರಿಗೆ ಯುದ್ಧ ಮಾಡುವಂಥ ಅವಕಾಶ ಸಿಗುತ್ತೆ. ಆದರೆ ಆ ಯುದ್ಧದಲ್ಲಿ ಹೋಗಿ ಭಾಗವಹಿಸಿ ಪಾಕಿಸ್ತಾನಿ ಸೈನಿಕರ ರುಂಡವನ್ನು ಚೆಂಡಾಡ್ತಾರೆ. ಅಂದರೆ ಒಬ್ಬ ವ್ಯಕ್ತಿಗೆ ದೇಶದ ಬಗ್ಗೆ ಒಂದು ಕಿಚ್ಚು ಹತ್ತಿತು ಅಂತಂದರೆ, ದೇಶಾಭಿಮಾನ ಹತ್ತಿತು ಅಂತಂದರೆ ಆತ ಎಂಥ ಕೆಲಸಕ್ಕಾದರೂ ಸಿದ್ಧನಾಗಿರ್ತಾನೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಅಂಥೇಳಿ ನನಗಂತೂ ಅನಿಸುತ್ತೆ. ಇನ್ನೊಬ್ಬ ಸೈನಿಕರ ಬಗ್ಗೆ ಹೇಳಬೇಕು ಅಂತಂದರೆ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಗ್ರೆನಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಅಂತ ಹೇಳಿ ಕರೀತಾರೆ.
ಆ ವ್ಯಕ್ತಿ ಯೋಗೇಂದ್ರ ಸಿಂಗ್ ಯಾದವ್ ಅಂತ ಹೇಳಿ ಕರೀತಾ ಇದ್ದರು. ಆ ಗ್ರೆನೇಡಿಯರ್ ಅನ್ನೋದು ಅವರಿಗೆ ನಂತರ ಬಂದಂತಹ ಬಿರುದು ಅಂತ ಹೇಳಿ ಅನಿಸುತ್ತೆ. ಇವ್ರದ್ದೊಂದು ಟ್ರೂಪ್ ಇತ್ತು, 25-30 ಜನರ ಟ್ರೂಪು. ಇವರೆಲ್ಲರೂ ಕೂಡ ಹೋಗಿ ಒಂದು ಗುಡ್ಡವನ್ನು ವಶಪಡಿಸ್ಕೊಂಡು ಬರುವಂತಹ ಟಾಸ್ಕನ್ನು ಇವರಿಗೆ ಕೊಡಲಾಗಿತ್ತು. ಇವರೆಲ್ಲರೂ ತುಂಬ ಕಷ್ಟಪಟ್ಟುಕೊಂಡು 16,000 ಅಡಿ ಎತ್ತರದಲ್ಲಿರುವಂತಹ ಗುಡ್ಡವನ್ನು ಹತ್ತಬೇಕು. ಸಿಕ್ಕಾಪಟ್ಟೆ ಚಳಿ ಇರುತ್ತೆ. ಎಂಥ ಪರಿಸ್ಥಿತಿ ಇರುತ್ತೆ ಅಂತಂದರೆ ಸಾಮಾನ್ಯವಾಗಿ ಒಬ್ಬೊಬ್ಬರ ಸೈನಿಕರ ಬಳಿಯಲ್ಲೂ ಕೂಡ ಸುಮಾರು 20-25 kgಗಳಷ್ಟು ಭಾರ ಇರುವಂತಹ ಬ್ಯಾಗನ್ನು ಇವರು ಹೊತ್ಕೊಂಡು ಹೋಗ್ತಾ ಇರ್ತಾರೆ. ಇದನ್ನೆಲ್ಲ ಹೋಗ್ತಾ ಇರಬೇಕಿದ್ರೆ ಸೈನಿಕರು ಯಾವಾಗಲೂ ಒಂದು ಮಾತನ್ನು ಹೇಳ್ತಾರಂತೆ, ನಾವು ಯುದ್ಧಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ ನಮಗೆ ಆ ಬ್ಯಾಗ್ನಲ್ಲಿ ಸಾಮಾನ್ಯವಾಗಿ ಮದ್ದುಗುಂಡುಗಳಿರುತ್ತೆ, ಗ್ರೆನೇಡ್ಗಳಿರುತ್ತೆ, ಅಥವಾ ಇನ್ನಿತರ ವಸ್ತುಗಳಿರುತ್ತೆ. ಇದೆಲ್ಲದರ ಜೊತೆಗೆ ಸಾಕಾಗುವಷ್ಟು ಊಟವನ್ನು ಸಹ ತುಂಬಿ ಕಳಿಸಿರ್ತಾರೆ. ಆದರೆ ಈ ಸೈನಿಕರು ಯುದ್ಧಕ್ಕೆ ಹೋಗೋದಕ್ಕಿಂತ ಮುಂಚೆ ಕೇಳ್ತಾರಂತೆ, ನಮಗೆ ಆ ಊಟವನ್ನು ಬೇಕಿದ್ರೆ ಸ್ವಲ್ಪ ಕಡಿಮೆ ಕೊಟ್ಬಿಡಿ, ಬೇಕಿದ್ರೆ ಒಂದು 2 ಪ್ಯಾಕೆಟ್ ಬಿಸ್ಕೆಟ್ ಇಡಿ, ನಾವು ಹೋಗ್ತಾ ಇರೋದು ಯುದ್ಧಕ್ಕೆ, ಶತ್ರುಗಳ ಮುಂದೆ ಹೋಗಿ ನಿಂತಾಗ ನಾವು ಒಂದು 2 ದಿವಸ ಊಟ ಇಲ್ಲ ಅಂದರೂ ಪರವಾಗಿಲ್ಲ ಬದುಕಿಬಿಡ್ತೇವೆ, ಆದರೆ ಸಾಕಾಗುವಷ್ಟು ಮದ್ದುಗುಂಡುಗಳು ಇರಲಿಲ್ಲ ಅಂತಂದರೆ ನಾವು ಬದುಕೋದು ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ಅವರು ಆ ಊಟವನ್ನು ತೆಗೆಸಿ ಆ ಜಾಗದಲ್ಲಿ ಮದ್ದುಗುಂಡುಗಳನ್ನು ತುಂಬಿಕೊಂಡು ಹೋಗುವಂಥದ್ದು ವಾಡಿಕೆ. ಹೀಗೆ ಇವರದೊಂದು ದೊಡ್ಡ ತಂಡ ಆ ಗುಡ್ಡವನ್ನು ವಶಪಡಿಸ್ಕೊಳ್ಬೇಕು ಅಂತ ಹೇಳಿ ಆ ಗುಡ್ಡದ ಮೇಲೆ ಹತ್ಕೊಂಡು ಹೋಗ್ತಾರೆ. ಹೋಗಿ ಇನ್ನೇನು ಸ್ವಲ್ಪ ಮೇಲ್ಗಡೆ ಹತ್ಕೊಂಡು ಹೋಗಬೇಕು. ಇವರಿಗೆ ಗೊತ್ತಿಲ್ಲ ಮೇಲ್ಗಡೆ ಎಷ್ಟು ಜನ ಪಾಕಿಸ್ತಾನಿ ಸೈನಿಕರಿದ್ದಾರೆ, ಅವರ ಹತ್ರ ಯಾವ ರೀತಿಯಾದಂತಹ ವೆಪನ್ಗಳಿದೆ, ಹೇಗಿದೆ, ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ, ಇಂಟೆಲಿಜೆನ್ಸ್ ಇರಲಿಲ್ಲ. ಹಾಗಾಗಿ ಇವರು ಹೋಗುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಹತ್ತಬೇಕಿದ್ರೆ ಇನ್ನೇನು ಒಂದು ಸ್ಟೆಪ್ ಮೇಲ್ಗಡೆ ಹತ್ತಬೇಕು. ಆಗ ಒಂದು ಚೂಪಾದಂತಹ ಒಂದು ಕಲ್ಲಿನ ಬಂಡೆ, ಸುಮಾರು 60-70 ಡಿಗ್ರಿ ಸ್ಲೋಪ್ ಇರುವಂತಹ ಬಂಡೆ, ಆ ಬಂಡೆಯನ್ನು ಹತ್ಕೊಂಡು ಹೋಗಬೇಕು ಅಂತ ನಿಶ್ಚಯ ಮಾಡಿದಾಗ ಒಂದು 6-7 ಜನ ಒಂದು ಹಗ್ಗವನ್ನು ಹಾಕಿ, ಕ್ಲಿಫ್ ಅಂತ ಏನು ಕರಿತೀವಿ, ಅದರ ಮೂಲಕ ಹತ್ಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತಾರೆ. ಯೋಗೇಂದ್ರ ಸಿಂಗ್ ಯಾದವ್ ಇರ್ಬೋದು, ಅವ್ರ ಜೊತೆಗೆ ಇನ್ನೊಂದು 7 ಜನನೋ ಮೇಲ್ಗಡೆ ಹತ್ಕೊಂಡು ಹೋಗ್ತಾ ಇರಬೇಕಿದ್ರೆ ಇನ್ನೇನು 6ನೇವರೋ 7ನೇವರೋ ವ್ಯಕ್ತಿ ಇದ್ದಾರೆ ಅನ್ನೋ ಸಮಯದಲ್ಲಿ ಸರಿಯಾಗಿ ಅಲ್ಲಿಂದ ಒಂದು ಚಿಕ್ಕ ಕಲ್ಲು ಬಂಡೆ ಜಾರಿ ಕೆಳಗಡೆ ಬೀಳುತ್ತೆ. ಈ ವಿಚಾರ ಪಾಕಿಸ್ತಾನಿ ಸೈನಿಕರು ಏನು ಕೂತ್ಕೊಂಡಿದ್ರೋ ಅವ್ರಿಗೆ ಗೊತ್ತಾಗುತ್ತೆ, ಯಾರೋ ಭಾರತೀಯರು ಬರ್ತಾ ಇದ್ದಾರೆ ಅಂಥೇಳಿ ಅಂದ್ಕೊಳ್ತಾರೆ. ಆ ಕಡೆಯಿಂದ ನಿರಂತರವಾಗಿ ಫೈರಿಂಗ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇವರು 6-7 ಜನ ಏನಿದ್ರಲ್ಲ ಅಲ್ಲೇ ಪಕ್ಕದಲ್ಲಿ ಔತ್ಕೊಂಡು ಕೂತ್ಕೊಳ್ತಾರೆ, ಎಷ್ಟು ಫೈರಿಂಗ್ ಮಾಡ್ತಾರೋ ಮಾಡಲಿ ಅಂಥೇಳಿ ಫೈರಿಂಗ್ ಮಾಡ್ತಾರೆ. ಆದ ನಂತರ ಇವರು ಯಾರೂ ಕೂಡ ಅಲ್ಲಾಡೋದಿಲ್ಲ. ಆದರೆ ಕೆಳಗಡೆ ಏನಿದ್ರಲ್ಲ ಅವ್ರು ಯಾರಿಗೂ ಗೊತ್ತಾಗ್ತಾ ಇಲ್ಲ ಮೇಲ್ಗಡೆ ಏನು ನಡೀತಾ ಇದೆ, ಏನಾಯಿತು, ನಮ್ಮವ್ರಿಗೇನಾದರೂ ಆಯಿತಾ, ಪಾಕಿಸ್ತಾನಿಯರಿಗೇನಾದ್ರು ಆಯಿತಾ, ಏನೂ ಗೊತ್ತಾಗ್ತಾ ಇಲ್ಲ. ಆದರೆ ಒಟ್ಟಿನಲ್ಲಿ ಫೈರಿಂಗ್ ಅಂತೂ ನಡೀತು. ಸ್ವಲ್ಪ ಸಮಯದ ನಂತರ ಫೈರಿಂಗ್ ಸ್ಟಾಪ್ ಆಯಿತು. ಪಾಕಿಸ್ತಾನಿ ಸೈನಿಕರು ಅಂದ್ಕೊಳ್ತಾರೆ ಬಹುಶಃ ಯಾವುದೋ ಪ್ರಾಣಿನೋ ಪಕ್ಷಿನೋ ಇರಬಹುದು, ಯಾರು ಬಂದಿಲ್ಲ ಅಂಥೇಳಿ ಅಂದ್ಕೊಂಡು ಫೈರಿಂಗ್ನ ಸ್ಟಾಪ್ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಏನು ಪಕ್ಕದಲ್ಲಿ 5-6 ಜನ ಔತ್ಕೊಂಡು ಕೂತ್ಕೊಂಡಿದ್ರು ಯೋಗೇಂದ್ರ ಸಿಂಗ್ ಯಾದವ್ ಮತ್ತು ಅವರ ತಂಡದವರು, ಅವರು ಅಲರ್ಟ್ ಆಗ್ತಾರೆ. ಅಲರ್ಟ್ ಆಗಿ ಅಲ್ಲೇ ಎದುರುಗಡೆ ಇದ್ದಂತಹ ಒಂದು ದೊಡ್ಡ ಬಂಕರ್ ಮೇಲೆ ನಿರಂತರವಾಗಿ ಫೈರಿಂಗ್ ಮಾಡ್ತಾರೆ. ಫೈರಿಂಗ್ ಮಾಡಿರೋ ಹೊಡೆತಕ್ಕೆ ಅಲ್ಲಿದ್ದಂತಹ 2-3 ಬಂಕರ್ಗಳು ಛಿದ್ರ ಆಗುತ್ತವೆ. ಇದಾದ ನಂತರ ಪಾಕಿಸ್ತಾನಿ ಸೈನಿಕರು ಗೊತ್ತಾಗ್ತಾ ಇದೆ, ಏನೋ ನಡೀತಾ ಇದೆ ಇಲ್ಲಿ, ಬಹುಶಃ ಭಾರತದ ಒಂದು ದೊಡ್ಡ ತಂಡವೇ ಬಂದಿರಬೇಕು ಸೈನಿಕರದ್ದು ಅಂತ ಅಂದ್ಕೊಂಡು ಅವರು ಇನ್ನೊಂದು ಬೆಟಾಲಿಯನನ್ನು ಕರೆಸ್ಕೊಂಡು ಯುದ್ಧ ಮಾಡುವಂತಹ ಪ್ರಯತ್ನಕ್ಕೆ ಕೈ ಹಾಕ್ತಾರೆ. ಹಾಗಾದರೆ ಮುಂದೇನಾಗುತ್ತೆ ಅನ್ನೋದನ್ನು ತಿಳಿಸ್ತೀನಿ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.